ಹಲೋ ಆ್ಯಂಡ್ ನಮಸ್ತೆ. ನಾನಿವತ್ತು ನುಗ್ಗಿ ಸೊಪ್ಪಿನ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೆ. ಇದಕ್ಕೆ ಮತ್ತೊಂದಂದರೆ ಮೊರಿಂಗಾ ಲೀವ್ಸ್ ಕೂಡ ಅಂತಾರೆ. ನಮ್ಮ ಅಮ್ಮನ ಮನೇಲಿ ಇದು ಮರ ಇದೆ. ಆ ಮರದಿಂದ ಚಿಗುರಿ ಎಲೆ ತಂದುಬಿಟ್ಟಿದ್ದೀನಿ ನಾನು. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ರಫಾಗಿ ಚಾಪ್ ಮಾಡ್ಕೊಳ್ತೀನಿ. ಚಾಪ್ ಮಾಡಿದ್ಮೇಲೆ ಇದು ಏನಂದರೆ ಭಾಳ ಹೆಲ್ಪ್ಫುಲ್ ಹೆಲ್ತ್ಗೆ. ವಿಟಾಮಿನ್ ಸಿ ಕಂಟೆಂಟ್ ಜಾಸ್ತಿ. ನಿಮಗೆಲ್ಲ ಗೊತ್ತೇ ಇದೆ, ವಿಟಾಮಿನ್ ಸಿ ಇಮ್ಯೂನ್ ಬೂಸ್ಟರ್ ಮಾಡುತ್ತೆ ಅಂತ. ನವಡೇಸ್ ಇದಕ್ಕೆ ನಮಗೆ ಭಾಳ ಇಂಪಾರ್ಟೆನ್ಸ್ ಇದೆ ವಿಟಾಮಿನ್ ಸಿಗೋಸ್ಕರ. ಸೊ ಅವಾಗ ನಾನು ಇದು ಮಾಡ್ತಾ ಇರ್ತೀನಿ. ಇದು ನೀವು ಬೇಳೆ ಕೂಡ ಮಾಡಬಹುದು, ಇಲ್ಲಾಂದರೆ ಸಬ್ಜಿ ಕೂಡ ಮಾಡ್ಬೋದು. ನಾನು ಮಿಕ್ಸರಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಚಾಪ್ಡ್ ಆನಿಯನ್ಸ್, ಕೊತ್ತಂಬರಿ ಸೊಪ್ಪು ಮತ್ತು ಇದೇನು ರಫ್ಲಿ ಚಾಪ್ ಮಾಡ್ತೀವಲ್ಲ ಮೊರಿಂಗಾ ಲೀವ್ಸು ಅದು ಹಾಕ್ಕೊಂಡ್ಬಿಟ್ಟು, ಹಸಿಮೆಣಸಿನಕಾಯಿ ಅದು ಹಾಕ್ಕೊಂಡ್ಬಿಟ್ಟು, ಸ್ವಲ್ಪ ಅರಿಶಿನ, ಉಪ್ಪು, ಜೀರಾ ಪೌಡರ್ ಏನು ಬೇಕೋ ಅದು ಹಾಕ್ಕೊಳ್ಬಹುದು. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ಏಕೆಂದರೆ ನನ್ನ ಮಕ್ಕಳಿಗೆ ಸಿಂಪಲ್ ಫುಡ್ಡೇ ಇಷ್ಟ, ಜಾಸ್ತಿ ಮಸಾಲ ಯೂಸ್ ಮಾಡೋದಿಲ್ಲ. ಸೊ ಸಿಂಪಲ್ ಫುಡ್ಡು ಆ್ಯಂಡ್ ಹೆಲ್ದಿ ಫುಡ್ ಇರಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿ ನಾದ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ನಾದ್ಬಿಟ್ಟು ಒಂದು 15 ಮಿನಿಟ್ಸ್ ಅದಕ್ಕೆ ರೆಸ್ಟ್ ಮಾಡಬೇಕು. ಮತ್ತೊಂದು ಏನಂದರೆ, ಈಗ ನಮ್ಮ ದೇಹದಲ್ಲಿ ಏನಾದರೂ ಪೆಟ್ಟಾಗಿದ್ದರೆ ಅದಕ್ಕೆ ಹೀಲ್ ಮಾಡೋಕ್ಕೆ ಇದು ಮೊರಿಂಗಾ ಲೀವ್ಸ್ ಹೆಲ್ಪ್ ಮಾಡುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇದ್ರದ್ದು ಮೊರಿಂಗಾ ಲೀವ್ಸ್ ಆಗಲಿ ಮತ್ತು ಡ್ರಮ್ ಸ್ಟಿಕ್ ಏನಿರುತ್ತಲ್ಲ ಅದು ಕೂಡ ನಮಗೆ ತುಂಬ ಹೆಲ್ಪ್ಫುಲ್. ಅದೇ ರೀತಿ ನೋಡಿಲೆ ಮತ್ತು ಅದು ಸ್ವಲ್ಪ ಹಿಟ್ಟನಾದಾದ್ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟ ಮೇಲೆ ಅದ್ರದ್ದು ಉಂಡೆ ಮಾಡ್ಕೊಂಡ್ಬಿಟ್ಟು ಪರೋಟಾನ ನಾನು ಈ ಥರ ಅಂದರೆ ತ್ರಿಕೋನಾಗಿ ನಾನು ಲಟ್ಟಿಸ್ತೀನಿ ಅದಕ್ಕೆ ಚೆನ್ನಾಗಿ. ಯಾಕಂದರೆ ತ್ರಿಕೋನಾಗಿ ಸ್ವಲ್ಪ ಲೇಯರ್ಸ್ ಬರುತ್ತೆ. ಲೇಯರ್ಸ್ ಬಂದರೆ ಚೆನ್ನಾಗಿರುತ್ತೆ. ಲಟ್ಟಿಸಾದ್ಮೇಲೆ ಚೆನ್ನಾಗಿ ಅದಕ್ಕೆ ಲಟ್ಟಿಸ್ತೀನಿ. ನಾನು ಯಾವಾಗೂ ಪರೋಟ ಇದೇ ಥರ ಮಾಡ್ಬೋದು. ಇದಕ್ಕೆ 8 ಫೋಲ್ಡೇಬಲ್ಲು ಮಾಡ್ಬೋದು, ಇಲ್ಲ 3 ಫೋಲ್ಡಿಂಗ್ಸು ಮಾಡ್ಬೋದು. ಸಮ್ಟೈಮ್ಸ್ 8 ಫೋಲ್ಡೇಬಲ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕಮ್ಮಿ ಇದ್ದರೆ 3 ಫೋಲ್ಡರ್ಸ್ ಮಾಡ್ತೀನಿ. ಮಾಡಾದ್ಮೇಲೆ ಸ್ವಲ್ಪ ತವಾಗೆ ಬಿಸಿ ಮಾಡ್ಕೊಂಡ್ಬಿಟ್ಟು ನೋಡಿಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಈ ಥರ ನಾವು ಆವಾಗ ಪರೋಟ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಚೆನ್ನಾಗಿ. ಯಾಕಂದರೆ ಮಕ್ಕಳು ಸಬ್ಜಿ ತಿನ್ನು ಅಂದರೆ ಬೇಜಾರು, ಸಬ್ಜಿ ತಿನ್ನು ಅಂದರೆ ಅವರಿಗೆ ಬೇಜಾರು ಅಂತಾರೆ, ಇಲ್ಲ ತಿನ್ನಲ್ಲ ಅಂತಾರೆ. ಈ ಥರ ಮಿಕ್ಸ್ ಮಾಡಿಬಿಟ್ಟಿದ್ರೆ ಸೂಪರಾಗಿರುತ್ತೆ ಮತ್ತು ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಅದಾದಮೇಲೆ ತವಾನ ಬಿಸಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಚ್ಬಿಟ್ಟು ಪರೋಟನ ಹಾಕ್ತೀವಿ ಲಟ್ಟಿಸಿದ. ಆಮೇಲೆ ನೋಡಿ 2 ಸೈಡು ಎಣ್ಣೆ, ಇಲ್ಲಾಂದರೆ ನಿಮಗೆ ತುಪ್ಪ ಆಪ್ಷನಲ್. ನನಗೆ ತುಪ್ಪ ಹಚ್ಚಲ್ಲ, ನಾನು ಎಣ್ಣೆ ಹಚ್ಚಿ ಬೇಯಿಸ್ತೀನಿ ಸ್ವಲ್ಪ. ಅದಾದಮೇಲೆ ತುಪ್ಪ ಹಚ್ಬಿಟ್ಟು ತಿನ್ನೋಕೆ ಕೊಡ್ತೀನಿ. ನೋಡಿ ಇಲ್ಲಿ ಎಷ್ಟು ಸೂಪರಾಗಿದೆ ಮೊರಿಂಗಾ ಲೀವ್ಸ್ ಪರಾಟ. ಹೆಲ್ದಿ ಕೂಡ, ಟೇಸ್ಟಿ ಕೂಡ.